ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಒಂದು ಒಳ್ಳೆ ಅನುಭವ ಪಡೆದೆ. ಈ ಪಾತ್ರ ತುಂಬಾ ಕಠಿಣವಾದದ್ದು. ಆ ಪಾತ್ರ ನಿರ್ವಹಿಸಿದ್ದಕ್ಕೆ ಚಿತ್ರತಂಡಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇದು ನಾನು ಹೇಳಿದ್ದಲ್ಲ, ಈಗ ಯಾವ ಟಾಪಿಕ್ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಈ ರೀತಿ ಒಂದು ಟ್ವೀಟ್ ಮಾಡಿದವರು ಕಿಯಾರಾ ಅಡ್ವಾಣಿ. ಎಸ್, ಈಗ ನಾನು ಮಾತಾಡ್ತಾ ಇರೋದು ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಮೊನ್ನೆ ಭಾನುವಾರ ಈ ಸಿನಿಮಾದ ಕಿಯಾರಾ ಅಡ್ವಾಣಿ ಅವರು ಮಾಡಿರೋ ನಾದಿಯಾ ಈ ಪಾತ್ರದ ಒಂದು ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಾಗ್ಲೇನೆ ಅಂದ್ರೆ ನಮ್ಗೆ ಏನು ನಿರೀಕ್ಷೆ ಇರ್ಲಿಲ್ಲ, ನಿರೀಕ್ಷೆ ಸ್ವಲ್ಪ ಕಡಿಮೆ ಆಗಿತ್ತು, ಅಥವಾ ಏನು ಪ್ರಮೋಷನ್ ಮಾಡ್ತಾ ಇಲ್ಲ ಏನು ಅನ್ನೋ ಟೈಮ್ನಲ್ಲೇ ಬಿಟ್ರು ನೋಡಿ ಒಂದು ಪೋಸ್ಟರ್. ಸಖತ್ ಬೂಮ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ಟ್ರೆಂಡ್ ಆಗ್ತಾ ಇರೋದು. ಎಸ್, ಈಗ ಇನ್ನೇನು ಹೊಸ ವರ್ಷ ಬರೋಕ್ಕೆ ಇನ್ನೊಂದು ಸ್ವಲ್ಪ ದಿನಗಳು ಉಳ್ಕೊಳ್ತು. ಈಗ ಸಿನಿಮಾ ರಂಗದಲ್ಲಿ ಈಗ ಟಾಪಿಕ್ ಅಲ್ಲಿ ಇರೋದಂದ್ರೆ 45, ಮಾರ್ಕ್, ಮತ್ತೆ ಮಲಯಾಳಂ, ಅದು ಯಾವ ಸಿನಿಮಾ ಅಂತ ನಿಮ್ಗೆ ಗೊತ್ತಿರುತ್ತೆ, ಋಷಭ. ಈ ಸಿನಿಮಾ ಈಗ ಸಖತ್ ಟ್ರೆಂಡ್ ಆಗ್ತಾ ಇದೆ. ತೆಲುಗು ಸಿನಿಮಾಗಳು, ತಮಿಳು ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ಬರ್ತಾ ಇದೆ. ಇನ್ನೇನು ಯಶ್ ಅವರು ಯಾಕೆ ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ? ಆ ಸಿನಿಮಾದ ಬಗ್ಗೆ 2 ವರ್ಷ ಆಗೋಯ್ತು, ಏನ್ ಗೊತ್ತೇ ಆಗ್ತಾ ಇಲ್ಲ. ಏನು ರಿಟರ್ನ್ ಬೈ ಯಶ್ ಮತ್ತೆ ಕಿತ್ತು ಮೋಹನ್ ದಾಸ್ ಇಷ್ಟೇ ಗೊತ್ತಾಗಿದ್ದು. ವಾಟ್ ನೆಕ್ಸ್ಟ್ ಇನ್ನು ಏನಂತಾನೆ ಗೊತ್ತಾಗ್ತಾ ಇಲ್ಲ ಅಂದಾಗ ಬಿಟ್ರು ನೋಡಿ ಆ ಪೋಸ್ಟರ್. ಇವಾಗ್ಲೇ ಹೇಳ್ದಂಗೆ ನಾನು ಆ ಪೋಸ್ಟರ್ ಬಿಟ್ಟಾಗ್ಲಿಂದ ಟ್ವಿಟರ್ ಅಲ್ಲಿ ಅದು ಅಂದ್ರೆ ಕನ್ನಡ ಸಿನಿಮಾಗಳು 45 ಮತ್ತು ಮಾರ್ಕ್ ಬಿಟ್ರೆ, ಋಷಭ ಬಿಟ್ರೆ, ಇನ್ನು ಸಖತ್ ಟ್ರೆಂಡಿಂಗ್ ಅಲ್ಲಿ ಇರೋದಂದ್ರೆ ಅದು ಟಾಕ್ಸಿಕ್. ಕಿಯಾರಾ ಅಡ್ವಾಣಿ ಅವರು, ಆಕ್ಚುಲಿ ಅದು ಕಿಯಾರಾ ಅಡ್ವಾಣಿ ಅವ್ರು ಬಿಡಿ. ಸೊ ಇದು ಕನ್ನಡ, ಇಂಗ್ಲಿಷ್, ತೆಲುಗು, ತಮಿಳು ಎಲ್ಲಾ ಭಾಷೆಲೂ ಬರ್ತಾ ಇದೆ. ಸಖತ್ ನಿರೀಕ್ಷೆ ಉಂಟಾಗಿದೆ. ನೋಡ್ಬೇಕು ಏನಾಗುತ್ತೋ ಏನೋ. ಇನ್ನ ಕಿಯಾರಾ ಅಡ್ವಾಣಿ ಅವರು ಏನ್ ಹೇಳಿದ್ರು ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಲುಕ್ಗೆ ಅಪಾರ ಪ್ರತಿಕ್ರಿಯೆ, ಪ್ರೀತಿ ವ್ಯಕ್ತವಾಗಿದೆ, ಅದು ಪದಗಳೇ ನಿಲ್ಕದ್ದು ಅಂತ ಇಂಗ್ಲಿಷ್ ಅಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. ಈ ಟಾಕ್ಸಿಕ್ ಚಿತ್ರದಲ್ಲಿ ನನ್ನನ್ನು ಹೆಚ್ಚಿನದಿಂದ ಬಯಸಿತ್ತು. ಅಂದ್ರೆ ಈ ಪಾತ್ರ ತುಂಬಾ ಇದಾಗಿತ್ತು. ವೈಯಕ್ತಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಪರಿವರ್ತನೆ ಅನುಭವ ಪಡೆದೆ. ಇದು ಈವರೆಗಿನ ಕಠಿಣ ಪಾತ್ರವಾಗಿದೆ. ತಿಂಗಳುಗಳ ಕಠಿಣ ಪರಿಶ್ರಮದ ಅಗತ್ಯವಿತ್ತು ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಈ ಸಿನಿಮಾ ಆದ್ರೆ ಟಾಕ್ಸಿಕ್ 2026 ಮಾರ್ಚ್ 19ರಂದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಟಾಕ್ಸಿಕ್ ಅವರು ಕಿಯಾರಾ ಅಂದ್ರೆ ನಾದಿಯಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲಿ ಕನ್ನಡದವರೇ ಆದ ರುಕ್ಮಿಣಿ ವಸಂತ್ ಅವರು ಇದ್ದಾರೆ, ನಯನತಾರ ಅವರು ಇದ್ದಾರೆ ಅಂತ ಹೇಳಿದ್ದಾರೆ. ಅದು ನೋಡ್ಬೇಕು. ಬಟ್ ಇದು ಒಂದು ಸರ್ಕಸ್ ಲೋಕಲ್ ಇರೋದು, ಇದು ಸಖತ್ ಇಂಪ್ರೆಸಿವ್ ಅನಿಸ್ತು. ಅಂದ್ರೆ ಕಿಯಾರಾ ಈ ಪೋಸ್ಟರ್ ಅಲ್ಲಿ ಗ್ಲಾಮರಸ್ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಈ ಟಾಕ್ಸಿಕ್ ಸಿನಿಮಾ ಒಂದು ಸರ್ಕಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅಂದ್ರೆ ಅದೆಲ್ಲ ಪೋಸ್ಟರ್ ಗೀಸ್ಟರ್ ಎಲ್ಲ ನೋಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ಯಶ್ ಅವ್ರದ್ದು KGF 2 ಆದ್ಮೇಲೆ ಈಗ ಯಾವ ಸಿನಿಮಾಗಳು ಅವರೇ ಹೇಳಿದ್ರಲ್ಲ, ಮನೆ ಕಟ್ಟಕ್ಕೆ ಒಂದಿಷ್ಟು ವರ್ಷಗಳು ಬೇಕು, ಬಟ್ ಅರಮನೆ ಕಟ್ಟಕ್ಕೆ ತುಂಬಾ ವರ್ಷಗಳೇ ಬೇಕು ಅಂತ ಆ ನಿರೀಕ್ಷೆಯಲ್ಲಿದೆ. ನಿಜವಾಗ್ಲೂ ಎಲ್ಲ ನಮ್ಮ ಕನ್ನಡದ ಸಿನಿಮಾಗಳು ಒಳ್ಳೆದಲ್ಲಿ ನಾನಂತೂ ನಿರೀಕ್ಷೆಯಲ್ಲಿದ್ದೀನಿ. ಹೀಗಾಗಿ ನಿಮ್ಮ ನಿರೀಕ್ಷೆ ಏನಿದೆ ಕಾಮೆಂಟ್ ಮಾಡಿ ತಿಳಿಸಿ. ಟಾಕ್ಸಿಕ್ ಬಗ್ಗೆ 45 ಟಾಕ್ಸಿಕ್ ಅಥವಾ ಈಗ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಡೆವಿಲ್ ಆಗಿರ್ಬೋದು. ಸೊ ಈ ತರ ಅಂದ್ರೆ ಬಿಗ್ ಬಜೆಟಿನ ಸಿನಿಮಾಗಳು ಇನ್ಮೇಲೆ ಶುರು ಆಗುತ್ತೆ. 2026 ಅಂತೂ ಇದು ಭರ್ಜರಿ. ಅಪ್ಪು ಸಿನಿಮಾನು ಕೂಡ ಆ ಟೈಮಲ್ಲಿ ಅಪ್ಪು ಸರ್ ಆಕ್ಟ್ ಮಾಡಿರೋ ಒಂದು ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೋಡ್ಬೇಕು, ನಿರೀಕ್ಷೆ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ.